ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಗೂಬೆ, ನಾನು ಹೇಳಿಲ್ವಾ ಕೋತಿ ಕಚ್ತದೆ ಕಣೋ, ಅದನ್ನೆಲ್ಲ ಹಿಡಿಯೋದು ಬೇಡ ಅಂತಂದರೆ ಕೇಳಲಿಲ್ಲ. ಅದು ಪಾಪ ಸಣ್ಣ ಮರಿ, ಏನು ಮಾಡೋದ ಅಂದರೆ ಇವಾಗ ನೋಡು ಮಕ ಮೂತಿ ಎಲ್ಲ ಪರ್ಚ್ಬಿಟ್ಟು ಹೋಗೈತೆ. ಹೋಗಲೇ ನನ್ನ ಮಗನೇ, ಮಕ ಮೂತಿ ಎಲ್ಲ ಪರ್ಚಕ್ಕೆ ಹೋಗ್ಬಿಟ್ಟೈತಿ. ನಮ್ಮ ಅಮ್ಮ ಕೇಳಿದ್ರೆ ಏನಪ್ಪ ಹೇಳಿ ನಾನು? ಸಾಕು ಕೂತ್ಕೊಳ್ಳಲೇ. ಏನಿನ್ನೊಬ್ಬನೇ ಕಚ್ಚಿಸ್ಕೊಂಡಿರೋದು. ಅದೇನು ಮಾಡಲಿಲ್ಲ ನೋಡು, ಇಟ್ಕೊಳ್ಳೋವಾಗ ಇವಾಗ ಕಚ್ಬಿಟ್ಟು ಹೋಗೈತೆ. ನಾನೇನು ಮಾಡಲಿ? ಎಲ್ಲರೂ ಹೇಳ್ತಿದ್ರಲ್ಲ ಸಣ್ಣ ಮರಿ ಏನು ಮಾಡಲ್ಲ, ಪಾಪ ಅವು ಬೆಕ್ಕಿನ ಮರಿ ಇದ್ದಂಗೆ ಇರ್ತವೆ, ಹಿಡ್ಕೊಂಡ್ರು ಏನು ಮಾಡಲ್ಲ ಅಂತಿದ್ರಲ್ಲ. ಏನೋ ಹೋಗ್ಲಿ ಪಾಪ ಅಂತ ಹಿಡ್ಕೊಂಡೆ. ಅದು ನೋಡಿ ಇಂಥ ಕೆಲಸ ಮಾಡೋದಾ? ಅಲ್ಲ, ಆ ಕೋತಿ ಹಿಡ್ದಿದ್ದು ನೀನು, ಆದರೆ ಜಾಸ್ತಿ ಕಚ್ಚಿರೋದು ನೋಡಿ ನನಗೆ. ಮಕ ಮೂತಿ ಎಲ್ಲ ಪರ್ಜಾಗ್ಬಿಟ್ಟೈತೆ ನೋಡ. ಎಷ್ಟೊಂದು ಗಾಯ ಆಗೈತೆ ನನಗೆ. ತಲೆ ಕೂದಲೆಲ್ಲ ಕಿತ್ತಾಕ್ಬಿಟ್ಟವೆ ಒಂದೆರಡು. ಇದ್ದಿದ್ದೇ ಎರಡೆರಡು ಕೂದಲು. ನಿನಗೆ ಮಾತ್ರ ಕಮ್ಮಿ ಕಚ್ಚೈತೆ, ನನಗೆ ನೋಡಿ ಎಷ್ಟೊಂದು ಕಚ್ಚಾಕೈತೆ. ನೀನು ತಾನೇ ಕೋತಿ ಹಿಡ್ಕೊಂಡು ನಿಂತಿದ್ದು. ನೋಡು ಅದು ಎಂಥ ಮೋಸ ಮಾಡ್ತು ನನಗೆ. ಹೂ ಕಣ, ಅಲ್ಲಿ ನೋಡು, ನನಗೆ ಕಮ್ಮಿ ಕಚ್ಚೈತೆ, ನಿನಗೆ ಜಾಸ್ತಿ ಕಚ್ಚೈತೆ. ನನಗೇನು ಜಾಸ್ತಿ ಗಾಯ ಆಗಿಲ್ಲ, ಕೆನ್ನೆ ಹತ್ರ ಮಾತ್ರ ಹಂಗೆ ಪರ್ಚೈತೆ. ನಂಗೆ ಸ್ವಲ್ಪನೇ ಗಾಯ ಆಗಿರೋದು. ನಿಂಗೆ ನೋಡು ಎಷ್ಟೊಂದು ಆಗ್ಬಿಟ್ಟೈತೆ ಪಾಪ. ಹೋಗಲ್ಲಲ್ಲ. ನಮ್ಮ ಅಮ್ಮ ನೋಡಿದ್ರೆ ನನಗೆ ಕುಂಡಿ ಮೇಲೆ ಬರೆ ಎಳಿತಾಳೆ. ಕೋತಿ ಹಿಡಿಯೋಕೆ ಹೋಗಿದ್ದೇನೋ ನೀನು? ನೀನೇ ಕೋತಿ ಹಿಡಿಯೋ ನಿಂತಂಗಿದ್ದೀಯಾ? ಅದಕ್ಕೆ ಕೋತಿ ಹಿಡಿಯೋಕೆ ಹೋಗಿದ್ದೇನೋ ಅಂತ ಬೈತಾಳಪ್ಪ. ಏನು ಮಾಡಲಿ ನಾನು? ಮನೆಗೆ ಹೋಗಿದ್ದೀನಿ ಅಂದರೆ ಗ್ಯಾರಂಟಿ ಬರೆ ಎಳಿತಾಳೆ ಕಣೋ. ನಂಗೆ ಭಯ ಆತೈತೆ. ಹಂಗೆ ಆಗಬೇಕು, ಅಲ್ಲೂ ಮುರಿಯಬೇಕು, ನಾನು ನಗಬೇಕು, ನೀವು ಅಳಬೇಕು. ನನ್ನ ಮಕ್ಕಳ, ನಾನು ಹೇಳಿದ ಮಾತೇ ಕೇಳಿಲ್ಲ ನೀವು. ಅಂದರೂ ಕೋತಿ ಕಚ್ತದೆ ಕಣೋ. ಕೋತಿ ಬುದ್ಧಿ ಎಂದಿದ್ರು ಕೋತಿ ಬುದ್ಧಿನೇ, ಬೇಡ ಕಣ್ರು. ಅದು ಹಿಡಿಯೋದು ಬೇಡ ಅಂತ ಹೇಳಿದ್ರೆ ಏನು ಮಾಡಲ್ಲ ಅಂತ ಹೋದ್ರೆ ಅನುಭವಿಸ್ರಿ ನನ್ನ ಮಕ್ಕಳ. ನನ್ನ ಮಗನೇ ತೆಗೆದು ಕಪಾಳಕ್ಕೆ ಕೊಟ್ಟ ಅಂತಂದರೆ ನೋಡು ಆಮೇಲೆ. ಅಲ್ಲ ಪ್ರದಿ, ನಮ್ಮಿಬ್ಬರು ಮಾತ್ರ ಕೋತಿ ಕಚ್ಚೈತೆ, ಈ ನನ್ನ ಮಕ್ಳು ಕಚ್ಚೇ ಇಲ್ಲ ನೋಡು. ಅದೇಂಗೆ? ಕೋತಿ ಕಚ್ಚೋವಾಗ ಎಲ್ಲ ಹೋಗಿದ್ರಿ ನೀವು? ನಾವೇನು ನಿಮ್ಮಂಗೆ ದಡ್ರ? ಅಲ್ಲೇ ಇರೋಕ್ಕೆ ಓಡೋದ್ವಿ ನಾವು. ನಿಮ್ಮಿಬ್ಬರಿಗೂ ಕಚ್ತಿದ್ದಂಗೆ ನಾವು ಹೋಗಿ ಆ ಶೌಟಜ್ಜಿ ಮನೆಗೆ ಬಚ್ಚಿಕ ಬಿಟ್ಟಿದ್ವಿ. ನೋಡಿದ್ರಾ ನಾವೆಂಥ ಬುದ್ಧಿವಂತರು? ನಿಮಗೆ ಕಚ್ಚಿದ್ರೆ ಕಚ್ಚಲಿ ಅಂತಾನೆ ನಾವು ಓಡೋಗ್ಬಿಟ್ಟಿದ್ವಿ. ಕಿಸ್ಕೊಂಡು ಹೇಳ್ತಾನೆ ಅದನ್ನು. ಫ್ರೆಂಡ್ಸುಗಳು ಕಷ್ಟಾಗವ್ರೆ ಕಾಪಾಡೋಣ ಅನ್ನೋದೇನಿಲ್ಲ. ಓಡೋಗಿ ಬಚ್ಚಿಕೊಂಡ್ವಿ ಅಂತ ಹೇಳ್ತೀಯ? ನೀವು ಫ್ರೆಂಡ್ಶಿಪ್ಗೆ ಲಾಯಕ್ಕೆ ಇಲ್ಲ. ನೀವು ಇನ್ಮೇಲೆ ನಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡಬೇಡ್ರಿ. ನೀವು ಹೋಗ್ತಾ ಇರಿ, ನಮ್ಮ ಜೊತೆ ಬರಬೇಡ್ರಿ ನೀವು. ಸಾಕು ಸುಮ್ಕಿರಲ್ಲೇ. ನೀನು ಫ್ರೆಂಡ್ಶಿಪ್ನ ಕಂಡಿದ್ದೀನಿ. ಕೆಲಸ ಆಗಬೇಕಾದ್ರೆ ಮಾತ್ರ ಚೆನ್ನಾಗಿ ಮಾತಾಡಿಸ್ತೀಯ, ಇಲ್ಲ ಅಂತಂದರೆ ಬೈತೀಯ. ನಿನ್ನ ಬುದ್ಧಿ ನಂಗೆ ಗೊತ್ತು, ಹೋಗಲೇ. ಇಲ್ಲೋ ಪ್ರದಿ, ಈ ನನ್ನ ಮಕ್ಳಿಗೆ ಇಬ್ಬರಿಗೂ ಏನಾನ ಒಂದು ಗ್ರಾಚಾರ ಬಿಡಿಸ್ಬೇಕಾ? ನಾಳೆ ಈ ಕೆರೆ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಇವರಿಬ್ಬರನ್ನು ದಬ್ಬಾಕ್ಬಿಡೋಣ. ಒಳ್ಳೆ ಐಡಿಯಾ ಅಲ್ವಾ ಇದು? ಕೆರೆ ಹತ್ರ ಬರ್ರಿ ಅಂತಂದರೆ ಅವ್ರಿಗೆ ಡೌಟ್ ಬರ್ತದೆ. ನೀನು ಹೇಳಿದ್ದೇನೋ ಸರಿ. ಒಂದು ಕೆಲಸ ಮಾಡೋಣ, ಬಾವಿ ಹತ್ರ ಈಜಕ್ಕೆ ಹೋಗೋಣ ಬರ್ರಿ ನಾಳೆ ಅಂತ ಕರೆಯೋಣ. ಅವಾಗ ಬರ್ತಾರೆ. ಅವಾಗ ಹೆಂಗೂ ಈಜಿ ಬರಲ್ಲ ಇವರಿಬ್ಬರಿಗೂ. ಅವಾಗ ಅಲ್ಲೇ ಮುಳುಗಿಸ್ಬಿಟ್ಟು ನಾವು ಬಂದುಬಿಡೋಣ. ಈ ನನ್ನ ಮಕ್ಳಿಗೆ ಹಂಗೆ ಮಾಡಿದ್ರೇ ಸರಿ ನೋಡು. ಹೆಂಗೆ ನಗ್ತಾರೆ ನಮ್ಮನ್ನು ಆಡ್ಕೊಂಡು. ನಾಳೆ ಹಂಗೆ ಮಾಡೋಣ ಇವ್ರಿಗೆ. ಹೋಗೋಣ, ನೀನು ಹೇಳಿದ್ದು ಕರೆಕ್ಟು. ಹಂಗೆ ಮಾಡೋಣ. ಈ ನನ್ನ ಮಕ್ಕಳು ನಮ್ಮನ್ನು ನೋಡಿ ನಗ್ತಾರ? ನಾಳೆ ನಾವಿಬ್ರು ನಗೋಣ. ನೀರಲ್ಲಿ ಮುಳುಗಿ ಸಾಯಬೇಕು ನನ್ನ ಮಕ್ಕಳು. ಹಂಗೆ ಮಾಡ್ತೀನಿ ನೋಡು. ಲೋ ವೆಂಕ, ಸಾರಿ ಕಣು. ನಾವಿಬ್ಬರು ಚಡ್ಡಿ ದೋಸ್ತು ಅಲ್ವಾ? ನಾವು 4 ಜನ ತುಂಬ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ? ನಿಮ್ಮನ್ನು ದೂರ ಮಾಡೋಕ್ಕಾಗ್ತದ? ನಾಳೆ ಇಲ್ಲಿಗೆ ಬರ್ರಿ, ನೀವಿಬ್ಬರೂ ತಪ್ಪದಂಗೆ. ನಿಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗ್ತೀನಿ ನಾನು. ನಾಳೆ ಬೇರೆ ಎಲ್ಲೋ ಕರ್ಕೊಂಡು ಹೋಗ್ತೀಯ?
ಇವತ್ತು ಕೋತಿ ಮರಿ ಹಿಡ್ದಿದ್ದಾಯ್ತು, ನಾಳೆ ಹಾವು ಹಿಡಿತೀಯೋ ಇಲ್ಲ ಎಮ್ಮೆ ಕೋಣ ಹಿಡಿತೀಯೋ, ಇನ್ನೇನು ಹಿಡಿತೀಯ? ಹಾ, ಹುಚ್ಚು ಹಿಡಿತೀನಿ. ಏ, ನಾನು ಕರ್ದಿದ್ದಕ್ಕೆ ಬಾರಲ್ಲೇ, ಜಾಸ್ತಿ ಪ್ರಶ್ನೆ ಮಾಡಬೇಡ ನೀನು. ಓ, ನಾಳೆ ಹುಚ್ಚು ಹಿಡಿತೀರಾ? ಹಂಗಾದ್ರೆ ಬಂದೇ ಬರ್ತೀವಿ ಹೇಳು. ಅದು ಇಟ್ಕೊಂಡು ನಿನ್ ಕುಂಡಿನ ಕೀಳ್ತಾ ಇದ್ರೆ ಚೆನ್ನಾಗಿರುತ್ತೆ ನೋಡಕ್ಕೆ. ಬಂದೇ ಬರ್ತೀನಿ ಬಿಡು. ಲೇ ಹುಷಾರು ಕಾಣು, ಹುಚ್ಚು ಕಚ್ಚಿಬಿಟ್ರೆ ಹುಚ್ಚರಾಗೋಗ್ಬಿಡ್ತೀರ ಆಮೇಲೆ. ಹಂಗೆ ನಮ್ಮ ಬೀದಿಲಿ ಒಂದೆರಡು ಹುಚ್ಚು ಅವೆ, ಬಂದು ಬೇಗ ಹಿಡೀರೋ ನಾಳೆ. ವೆರಿ ವೆರಿ ಸ್ಯಾಡ್. ನೋಡ್ದೇನೋ ನಮ್ಮನ್ನೇ ಹುಚ್ಚು ಹಿಡಿಯೋರು ಅಂತ ಇದ್ದಾರೆ. ನಾಳೆ ನೋಡ್ರ ನನ್ನ ಮಕ್ಕಳ ನಿಮಗೆ ಮಾಡ್ತೀನಿ. ಹ್ಞೂ ಹ್ಞೂ ಸರಿ ಬಿಡು. ಹುಚ್ಚು ನಾಯಿಗಳನ್ನ ಅಲ್ಲೇ ಮನೆ ಹತ್ರನೇ ಇರೋಷ್ಟು ಊಟ ಹಾಕೊಂಡು ಅಲ್ಲೇ ಇರಿಸ್ಕೊಂಡಿರು. ನಾಳೆ ಬಂದು ಸರಿಯಾದ ಟೈಮಿಗೆ ಹಿಡ್ಕೊಂಡು ಹೋಗ್ತೀನಿ. ಸರಿ, ನಾನು ಮನೆ ಕಡೆ ಹೋಗ್ತೀನಿ. ನಮ್ಮಮ್ಮ ನೋಡಿದ್ರೆ ಬೈತಾಳೆ. ನಾನು ಹೋಗ್ತೀನಿ. ನಾಳೆ ಕರೆಕ್ಟ್ ಟೈಮಿಗೆ ಇಲ್ಲೇ ಬರ್ರಿ ಇಬ್ರು, ಸರಿನಾ? ಹ್ಞೂ ಹ್ಞೂ ಬರ್ತೀವಿ ಬರ್ತೀವಿ, ಬಂದೇ ಬರ್ತೀವಿ. ನೀನು ಕರೆದ್ರೆ ಬರಲ್ಲ ಅಂತೀವಾ? ಬರ್ತೀವಿ. ಸರಿ ಹೋಗು, ಮನೆ ಕಡೆ ಹುಷಾರು. ಹೋಗು ಹೋಗು, ಅಲ್ಲಿ ನಿನ್ಗೊಂದೆರಡು ಕಜ್ಜಾಯ ಬಿದ್ದರೂ ಬೀಳ್ಬೋದು. ಹೋಗು. ಸುಮ್ಕಿರಲ್ಲ ಇವನೊಬ್ಬನು ಮೊದಲೇ ಎದುರಿಸ್ತಾನೆ. ತೆಗೆದು ಕಪಾಳ ಬಿಟ್ಟರೆ ನನ್ನ ಮಗನೇ ಇರೋ ಎರಡಲ್ಲೂ ಉದ್ರೋಗ್ಬಿಡ್ಬೇಕು. ಯಾವಾಗೂ ಸಾಯ್ತಾನೆ, ಎದುರಿಸ್ತಾನೆ ನನ್ನ. ಬಾರಲ್ಲ ಹೋಗೋಣ ಮನೆ ಕಡೆ. ಈ ನನ್ನ ಮಕ್ಕಳ್ದಾಗ ಏನು ಮಾತು? ಲೇ ಮರಿದಂಗೆ ನಾಳೆ ಇಲ್ಲೇ ಬರ್ರೋ. ಅಯ್ಯೋ ನನ್ನ ಮಕ್ಕಳ, ನನ್ನಿಂದ ಯಾಕೆ ಬಂದಿರೋದು ನೀವು? ಏಯ್ ಹೋಗ್ರು. ಏನಿಲ್ಲ, ನೀನು ಪಾಪ ಅಲ್ವಾ? ನಿಮ್ಮಪ್ಪ ಬೇರೆ ಇಲ್ಲೇ ಇದ್ದಾನೆ. ನೋಡಿ ಬೈದ್ರೆ ನಾವು ಏನಾದರೂ ಹೇಳಿ ಬಚಾವ್ ಮಾಡೋಣ ಅಂತ ಬಂದ್ವಿ. ಅಪ್ಪ ವೆಂಕಣ್ಣ, ನೀನೇನು ಮಾತಾಡಬೇಡ, ಸುಮ್ಕಿದ್ರೆ ನಂಗೆ ಅಷ್ಟೇ ಸಾಕು. ನೀನೊಂದು ಹೇಳೋದು ನಾನೊಂದು ಹೇಳೋದು, ಅದೊಂದು ಬೇರೆ ಕತೆ ಆಗೋಗ್ತದೆ. ನೀನು ಮಾತಾಡಬೇಡ, ಬಾಯಿ ಮುಚ್ಕೊಂಡು ನಿಂತ್ಕೋ ಸುಮ್ಮನೆ. ನಮ್ಮಪ್ಪ ಯಾಕೆ ಇವತ್ತು ಮನೆಗೆ ಇದ್ದಾನೆ? ಎಲ್ಲಾದರೂ ಗುಂಡಾಕ್ಕೊಂಡು ಮಲಕ್ಕೊಳ್ಳೋದು ಬಿಟ್ಟು ಇಲ್ಲೇ ಕೂತ್ಕೊಂಡಿದ್ದಾನಲ್ಲಪ್ಪ. ಮೊದಲೇ ಒಂದು ರೌಂಡ್ ಗುಂಡಾಕಬಿಟ್ಟಿದ್ದಾನೆ. ಏನೇನು ಗ್ರಾಚಾರ ಬಿಡಿಸ್ತಾನೋ ಮತ್ತೀಗ ನನಗೆ. ಅದು ಏನೇನು ತಗೊಂಡು ಹಾಕ್ತಾನೋ ಏನು. ದೇವರೇ ಕಾಪಾಡಪ್ಪ. ನಿನ್ನೆ ನಂಬಿದ್ದೀನಿ ತಂದೆ, ನನ್ನ ತಂದೆಯಿಂದ ಕಾಪಾಡಪ್ಪ. ಏಯ್ ತಮಣಿ, ಬಾರ್ಲ ಇಲ್ಲಿ. ಅಪ್ಪ ಅಪ್ಪ, ನೀರು. ಏನು ವೆಂಕಂಗೆ ನೋಟ್ಸ್ ಬೇಕಂತೆ, ಏನು ಕೇಳ್ತಾವನೆ. ಆಮೇಲೆ ಬರ್ತೀನಿ. ನೀನೇನು ಊಟ ಮಾಡ್ತಾ ಇದ್ದೀಯ ಮಾಡು, ಆಮೇಲೆ ಬರ್ತೀನಿ. ಏಯ್ ಬಾರ್ಲ ಇಲ್ಲಿ. ನೀರಪ್ಪ, ಒಂದು ನಿಮಿಷ ಬರ್ತೀನಿ. ಏಯ್ ಬಾರ್ಲ ಇಲ್ಲಿ. ಒಂದ್ಸಲಿ ಕರೆಯೋದು ಕೇಳಿಸಲ್ಲ ನಿಂಕ? ಕರೆದ ತಕ್ಷಣ ಬಂದ್ಬಿಡ್ಬೇಕು. ಬರ್ತೀನಿ ಗಿತ್ತೀನಿ ಅವೆಲ್ಲ ಇಲ್ಲ. ಇಲ್ಲಿ ಬಂದು ಮುಂದೆ ನಿಂತ್ಕೋ. ಮುಸುಡಿನ ಯಾಕೆ ಅವಾಗಿಂದ ಆ ಕಡೆ ತಿರ್ಸ್ಕೊಂಡಿದ್ದೀಯ? ತಿರ್ಗೋ ಈ ಕಡೆ. ಅಪ್ಪ ಅಪ್ಪ, ಅದು ಅದು ತಿರ್ಗೋ ಈ ಕಡೆ, ಜಾಸ್ತಿ ಮಾತಾಡಬೇಡ. ಏನದು ಮುಖದ ಮೇಲೆಲ್ಲ ಗಾಯ ಆಗೈತೆ? ಎಲ್ಲ ಹೋಗಿದ್ದೆ? ಏನೋ ಮಾಡ್ಕೊಬಂದೆ ಗಲಾಟೆನ? ಯಾರಿಗಾನ ಹೊಡೆದು ಬಂದ ಏನು? ಅದು ಅದು ಸೀನಪ್ಪನ ನಿನ್ನ ಮಗ ಕೋತಿ ಹಿಡಿಯಕ್ಕೆ ಹೋಗಿದ್ದ. ಕೋತಿ ಹಿಡ್ಕೊಂಡು ಬಂದು ಮನೆಗೆ ಸಾಕ್ಕೊಂತೀನಿ ಅಂತದ್ದ. ಅವಾಗ ಕೋತಿ ಮಕ ಮೂತಿ ಎಲ್ಲ ಪರ್ಚಿಬಿಟ್ಟು ನೋಡಿ ಗಾಯ ಆಗೈತೆ. ನಾನು ಹೇಳ್ದೆ, ಏನು ನಿಮ್ಮಪ್ಪ ಬೈತಿದೆ ಕಣ, ಹೋಗ್ಬೇಡ ಅಂತೆಲ್ಲ ಹೇಳ್ದೆ ಬುದ್ಧಿ ಮಾತು. ಅವನು ನಮ್ಮಪ್ಪ ಏನು ಮಾಡಲ್ಲ ಸುಮ್ಕಿರಲ್ಲೇ ಅಂತಂದ. ಹೆಂಗನ ಮಾಡ್ಕಪ್ಪ ನಿನ್ನಿಷ್ಟ ಅಂತೇಳಿ ಬಿಟ್ಬಿಟ್ಟೆ. ನೋಡಿ ಇವಾಗ ಮಕ ಮುದ್ದೆ ಎಲ್ಲ ಪರ್ಚ್ಕೊಂಡು ಬಂದವನೆ. ಇವಾಗ ನೋಡು ಏನು ಮಾಡ್ತೀಯ ಏನು, ನಿನ್ನಿಷ್ಟ. ಎಲ್ಲ ನನ್ನ ಮಗನೇ, ಶಕುನಿ ಅಂದರೆ ನಿನ್ನ ಥರ ಇರಬೇಕು ನೋಡ್ಲ. ನನ್ನ ಮಗನೇ, ನಾಳೆ ಯಾವಾಗ ಬರ್ತದೋ ಅಂತ ಕಾಯ್ತಾ ಇದ್ದೀನಿ. ನಾಳೆ ಬರಲಿ, ನಾಳದ್ದು ನಿಂತಿತಿ ಊಟ ಗ್ಯಾರಂಟಿ ಮಗನೇ. ಇಲ್ಲ ಬಾಯಿ ಮುಚ್ಕೊಂಡಿರ ಅಂತ ಹೇಳಿದ್ದೀನಿ. ಆದರೆ ಬತ್ತಿದಂಗೆ ನನ್ನ ಮೇಲೆ ಇಲ್ದವೆಲ್ಲ ಚಾಡಿ ಹೇಳ್ತಾ ಇದೆಯಲ್ಲ. ಎಲ್ಲ ನನ್ನ ಮಗನೇ, ಕುನ್ನಿ ಥರ ಆಡ್ತೀರ ನೀವು. ನಾಳೆ ಒದ್ದಾಡಿವ್ರಂತೆ, ವಿಲ 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 ಅಂತ ಒದ್ದಾಡೋದು ನೋಡಿ ನಾನು ನಗಬೇಕು. ಏನೋ ಬಡ್ಡಿ ಮಗನೇ, ಎಮ್ಮೆ ಮೇಯಿಸ್ಕೊಂಡಿರು ಅಂತಂದರೆ ನೀನೇ ಒಳ್ಳೆ ಕೋತಿ ಇದ್ದಂಗೆ ಇದ್ದೀಯ. ಆ ಕೋತಿ ಹಿಡಿಯೋಕೆ ಹೋಗಿದ್ಯಲ್ಲೇ?
ಅಲ್ಲ ಊರಲ್ಲಿನೂ ನಿನ್ನ ಮೇಲೆ ಕಂಪ್ಲೇಂಟ್ಸು ಜಾಸ್ತಿ ಆಗಿದ್ದಾವೆ. ಹಾಂ, ನಿಮ್ಮಮ್ಮ ಹಿಂಗೇನೋ ಬೆಳೆಸೋದು ನಿನ್ನ. ಅಲ್ಲ ಕೋತಿನ ಹಿಡ್ದು ಏನು ಮಾಡ್ತೀಯಾ? ಊರಲ್ಲಿ ಏನಾದರೂ ದೊಂಬರಾಟ ನಡೆಸ್ತೀಯಾ? ಇದೇ ಲಾಸ್ಟು. ಏನಾದರೂ ಕೋತಿ ಹಿಡಿತೀನಿ ನಾಯಿ ಹಿಡಿತೀನಿ ಅಂತ ಓದೋಕ್ಕೆ ಕಳ್ಸೋದಿಲ್ಲ. ಎಮ್ಮೆ ಮೇಯ್ಸ್ಕೊಂಡು ಮನೆಗೆ ಇರ್ಬೇಕು ಆಮೇಲೆ ನೀನು. ಹ್ಞೂ ಸರಿ ಹೇಳಪ್ಪ, ಇನ್ನೊಂದ್ಸಲಿ ಅಂತ ಕೆಲಸ ಮಾಡಲ್ಲ ನಾನು. ಲೋ ರಮೇಶ, ನಾವು ಬಂದಿದ್ದ ಕೆಲಸ ಆಯಿತು ನಡಿ. ಈ ಸೀನಪ್ಪ ನನ್ನ ಕೈಗೆ ಸಿಕ್ಕಾಕಬಿಟ್ರೆ ನಮ್ಮನ್ನು ರುಬ್ಬಾಕ್ತಾನೆ. ನಡಿ ನಡಿ. ಲೋ ಚೋಟ್ ಮೆಣಸಿನ್ಕಾಯಿಗಳ್ರ, ಬರ್ರಿ ಇಲ್ಲಿ. ಅಣ್ಣ ಅಣ್ಣ ಬರ್ತೀವಿರು, ಒಂದೇ ಒಂದು ನಿಮಿಷ ಶುಶು ಮಾಡಿ ಬರ್ತೀವಣ್ಣ. ಲೇ ಬರ್ರ ಇಲ್ಲಿ. ಅಣ್ಣ ಅಣ್ಣ ಬರ್ತೀವಿರಣ್ಣ, ಶುಶು ಮಾಡಕ್ಕೆ ಅರ್ಜೆಂಟು, ಹಂಗೋಗಿ ಹಂಗೆ ಬರ್ತೀವಿರು.